ನೋಡಿ ಫುಲ್ ಜೇನನ್ನು ತುಂಬಿಸಿಟ್ಟಿದೆ. ಈಚೆ ಹೊಡೆಯಿಂದ ಕೂಡ ಇದನ್ನು ನಾವು ಈಗ ಎಂಟ್ರೆನ್ಸ್ ಹತ್ರ ಇಡಬೇಕು. ಈ ಥರ ಎಂಟ್ರೆನ್ಸ್ ಹತ್ರ ಇಟ್ಟು ಈ ಥರ ಇಟ್ಟು ಗಾಳಿ ಹಾಕಿ ಸೌಂಡ್ ಮಾಡಬೇಕಿಲ್ಲ. ಈಗ ಅವು ಕೂಡ ಹೋಗ್ತವೆ. ಆದಷ್ಟು ಬೇಗ ಹೋಗುವಾಗ ಮಾಡಬೇಕು, ಇಲ್ಲದ್ರೆ ಎಲ್ಲ ಕುಡಿದು ಹೋಗ್ತವೆ ಜೇನನ್ನೆಲ್ಲ. ಈ ಥರ ಮಾಡಿದವಾಗ ಆಗ್ತದೆ. ಬೇಕಾದರೂ ಒಮ್ಮೆ ನೋಡ್ಕೊಳ್ಬೋದು ಕ್ವೀನ್ಸ್ ಎಲ್ಲಿದೆ ಅಂತ, ಅಥವಾ ಗಂಡು ನೊಣಗಳ ತತ್ತಿ ಆಗಿದೆ ಅಂತ ಒಮ್ಮೆ ನೋಡುವ. ಹೊಸ ಏರಿದು ಕಟ್ಟಿದ ನೊಣಗಳು. ನೋಡಿ ಕಡ್ಡೆ ಮೊಟ್ಟೆಗಳು, ಲಾರ್ವೆಗಳು ಎಲ್ಲವೇ. ಸ್ವಲ್ಪ ಶೀಲ್ಡ್ ಕೂಡ ಆಗಿದೆ, ಮೇಲಿಂದ ಜೇನು ಕೂಡ ಇದೆ. ಈ ಹೊಡೆಯಿಂದ ಕೂಡ ಸೀಲ್ಡ್ ಆಗಿದೆ. ಸರಿ, ರಾಣಿ ಸೆಲ್ ಮತ್ತು ಗಂಡೊಣಗಳಾಗುವ ಸಾಧ್ಯತೆ ಇಲ್ಲ. ಕೆಲಸಗಾರ ನೊಣಗಳ ಕಣವನ್ನೇ ರಚಿಸಿ ಏರಿಯನ್ನು ಬಿಟ್ಟು ಮಾಡಿದೆ. ನೋಡಿ, ನಾವು ಆಗ್ಲಿಂದ ಒಂದು ಈ ಥರ ಸೌಂಡ್ ಮಾಡಿದ್ವಲ್ಲ, ಒಂದು ಸೌಂಡ್ ಮಾಡಿದ ಒಂದು 5-6 ಕಚ್ಚಿತ್ತು. ಈಗ ಕೈಯೆಲ್ಲ ಊದಿದೆ ನೋಡಿ. ಈ ಥರ ಸಾಧಾರಣ ನೊಣಗಳು ಹೌದು, ಅಂದರೆ ಅವುಗಳು ಹಿಡಿತವೆ ನೋಡಿ. ಈಗ ಹಿಡಿತಾ ಇದೆ ನೋಡಿ, ಕಾಣ್ತಿರಬಹುದು. ಅವುಗಳು ಹಿಂಭಾಗದಲ್ಲಿ ಒಂಥರ ಎತ್ತರ ಮಾಡ್ತಿದ್ದಲ್ಲ, ಇದು ಫ್ಯಾನಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಈ ಥರ ಮಾಡಿ ಒಂದು ನೊಣಗಳಿಂದ ಇನ್ನೊಂದು ನೊಣಗಳಿಗೆ ಸೂಚನೆ ಕೊಡ್ತಾ ಎಲ್ಲ ನೊಣಗಳು ಒಳಗೆ ಹೋಗುವಂಥದ್ದು. ನಾನೀಗೊಮ್ಮೆ ಇದನ್ನು ಇಲ್ಲಿಟ್ಟು ಇಲ್ಲಿ ಚೆಕ್ ಮಾಡುವಾಗ ಅರ್ಧಕ್ಕರ್ಧ ಒಳಗೆ ಹೋಗಿದ್ದು. ಒಂದು ಸ್ವಲ್ಪ 2 ಸತಿ ಕುಟ್ತಾ ಇದೆ, ಒಂದೊಂದು ಫ್ರೇಮ್ ಎತ್ತಿದ ನಂತರ ಅರ್ಧಕ್ಕರ್ಧ ಹೋಗಿ. ಒಮ್ಮೆ 2 ಕುಟ್ಟಿ ಸ್ವಲ್ಪ ಗಾಳಿ ಹಾಕಿದಾಗ ಹೋಯ್ತು. ಹೊಗೆ ಕೊಡೋದಾದರೆ ಕೊಡ್ಬೋದು. ರಾಣಿ ಉಂಟಂತ ನೋಡ್ಕೊಳ್ಬೇಕು. ಆದರೆ ತುಪ್ಪದ ಕೋಣೆಯಲ್ಲಿ ಇರುವುದಿಲ್ಲ, ತುಪ್ಪದ ಫ್ರೇಮಲ್ಲಿ. ಕೆಲವೊಮ್ಮೆ ತುಪ್ಪದ ಫ್ರೇಮಲ್ಲಿ ಒಳ್ಳೆ ಡೆವಲಪ್ ಆದ ನಂತರ ಮೊಟ್ಟೆ ಇಡ್ಲಿಕ್ಕೆ ಅಂತ ಬಿಡ್ತದೆ, ಆಗ ಸ್ವಲ್ಪ ನೋಡ್ಕೊಳ್ಬೇಕು. ಸರಿ, ಈಗ ಹೋದ್ವು. ತೆಗೆದ ನಂತರ ನೋಡಿ, ಈ ಥರ ಒಂದು ಬೇಕಾದರೆ ತಗೊಳ್ಬೋದು. ಇಲ್ಲದ್ರೆ ಟಾಪ್ ಬಾರನ್ನು, ಮುಚ್ಚಳವನ್ನು ಈ ಥರ ಉಲ್ಟಾ ಮಾಡಿ ಇಟ್ಟರೆ ಆಗ್ತದೆ. ಮತ್ತೊಂದು 10 ರಬ್ಬರ್ ಮ್ಯಾಂಡ್ ಉಂಟು, ಒಂದು ಒಳ್ಳೆ ಕಟ್ಟಾಗದಂಥದ್ದು ನೋಡಿ. ಒಂದು ನೋಡ ಹೋಯ್ತು. ಇದನ್ನು ನಾವೀಗ ಅಂದರೆ ಕಟ್ ಮಾಡಬೇಕು ಒಂದು ಹರಿತವಾದ ಚಾಕುವಿನಿಂದ. ಇದನ್ನು ಫ್ರೇಮಿಂದ ಎಳಕಿಸಬೇಕು. 2 ಹೊಡೆ ಕೂಡ ಕಟ್ಟಾಗಬೇಕು. ಈಗ ಜನವರಿ ಫೆಬ್ರವರಿ ಆಗುವಾಗ ಅಥವಾ ಮೇಣದ ಹಳೆ ಕೂಡ ಕೊಡಲಿಕ್ಕೆ ಆಗ್ತದೆ ನೋಡಿ. ಕಟ್ಟಾಯ್ತು. ಈಗ ಈ ಥರ ಕಟ್ಟಾದ ನಂತರ ನೋಡಿ, ಇದರ ಒಳಗಿನ ಕಣಗಳಲ್ಲಿ ಪೋಲನ್ನು ತುಂಬಿಸಿದೆ. ಅದೇ ರೀತಿ ಈಚೆ ಹೊಡೆಯಿಂದ ನೋಡೋದಾದರೆ ಜೇನನ್ನು ತುಂಬಿಸಿದೆ. ಸೀಲ್ಡ್ ಇದೆ. ಸೀಲ್ಡನ್ನು ಬೇಕಾದ್ರೆ ಕಟ್ ಮಾಡಿ ತೆಗಿಬೋದು. ತೆಗೆದ ನಂತರ ಅದನ್ನು ಉಬ್ಬಿಸ್ತವೆ. ಇದನ್ನು ತೆಗಿಲಿಲ್ಲ ಅಂದರೆ ಉಬ್ಬಿಸದೆ ಖಾಲಿ ಈ ಥರ ಹಳೆ ಜೇನಿದ್ದಾಗ ಇರ್ತದೆ. ಮತ್ತು ಅದು ಹಾಳಾಗೋದೆಲ್ಲ ಇರ್ತದೆ, ಸಕ್ಕರೆ ಹಾಕಲ್ಲ. ಇದನ್ನು ನಾವು ಕಟ್ ಮಾಡಿ ಮೇಲಿಂದ ಸೀಲ್ ತೆಗಿಬೇಕು. ಆಗುಗಳು ಬಿಳಿ ಮೇಣದಿಂದ ತುಂಬಿಸಿ ಹೊಸ ಜೇನನ್ನು ಹಾಕ್ತವೆ. ಇದನ್ನೊಮ್ಮೆ ಕುಡಿತವೆ ಮತ್ತು ಹೊಸ ಜೇನನ್ನು ತುಂಬಿಸ್ತವೆ. ಇದನಿಗೆ ನಾವು ಕಟ್ ಮಾಡಬೇಕು ನೋಡಿ. ಈ ಫ್ರೇಮನ್ನು ಸ್ವಲ್ಪ ದೂರಕ್ಕೆ ಇಡುವ. ಈ ಥರ ಇಟ್ಟು ಒಮ್ಮೆ ಬಾಕ್ಸ್ ಆಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ತೇನೆ ನೋಡಿ. ಈ ಥರ ಕಟ್ ಮಾಡಿದ ನಂತರ ಈ ಥರ ಬಾಕ್ಸ್ ಶೇಪ್ ಸಣ್ಣದಾಗಿ ಬರ್ತದೆ. ಅದರ ಸೈಡೆಲ್ಲ ಈ ಥರ ಇದನ್ನು ಸ್ವಲ್ಪ ತೆಗೆಯುವುದು. ಈ ಥರ ತೆಗೆದ ನಂತರ ಒಂದು ಈ ಥರ ಕೂಡ ಕಟ್ ಬೇಡ ಈ ಥರ ಮಾಡುವ. ಈ ಥರ 1 2 3 4 5 ಆಗ್ತದೆ. 5 ಪೀಸ್ ಆದ ನಂತರ 5 ಫ್ರೇಮಿಗೆ ಕೊಡೋದು. ಒಟ್ಟು ನಾವು 7 ಫ್ರೇಮ್ ಹಾಕುವಂಥದ್ದು. ಇನ್ನು 4 ಅದರಲ್ಲಿ ಇದೆ. ಇನ್ನು 2 ಪೀಸನ್ನು ಬೇರೆ ಪೆಟ್ಟಿಗೆ ಕೊಡಲಿಕ್ಕೆ ಉಂಟು. ಈಗ ನಾವು ಈ ಥರ ಕಟ್ ಮಾಡ್ತಾ ಬರೋದು. ಕಟ್ ಮಾಡ್ತೇನೆ. 1 ಪೀಸ್ ಕಟ್ಟಾಯಿತು. ಮತ್ತು ಈ ಥರ ಸೀಲ್ ಮಾಡಿದ್ದನ್ನು ನಾವು ತೆಗಿಬೇಕು ನೋಡಿ. ಈ ಥರ ಕೆರೆಸಿದರೆ ಹೋಗ್ತದೆ ನೋಡಿ. ಈ ಥರ ಮಾಡಿದರೆ ಕೂಡ ಆಗ್ತದೆ ನೋಡಿ. ಈ ಥರ ಕಟ್ ಮಾಡಿ ಸೀಲ್ ತೆಗೆದ ನಂತರ
ಒಂದು ಫ್ರೇಮಿಗೆ ರಬ್ಬರ್ ಬ್ಯಾಂಡ್ ಹಾಕುವಂಥದ್ದು. 2 ರೀತಿಯ ವಿಧಾನವಿದೆ. ಒಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಈ ಥರ ಎಳೆಯುವುದು ಈಚೆಯಿಂದ ಇದೊಂದು, ಇನ್ನೊಂದು ಎರಡು ರೀತಿ ಮಾಡಿ ಹಾಕುವಂಥದ್ದು. ಇದು ದೊಡ್ಡ ಇದ್ದರೆ ದೊಡ್ಡ ಕೊಡೋದಾದ್ರೆ ಇಡೀ ಅರ್ಧ ಅಂದರೆ ಒಂದು ಫ್ರೇಮನ್ನು ಅರ್ಧ ಫ್ರೇಮ್ ಮಾಡಿ ಕೊಡೋದಾದರೆ ಈ ಥರ ಒಳ್ಳೆಯದು. ನೋಡಿ, ಗಣ್ಣಗಳ ಕಣಗಳಿರುವಾಗ ಈ ಥರ ನೀರು ಹಾಕಿದವಾಗ ಅಷ್ಟು ಗಟ್ಟಿ ಬರೋದಿಲ್ಲ, ಅದು ಮೆತ್ತಗಾಗಿರುತ್ತೆ, ಸ್ಮೂತಾಗಿ. ಇದನ್ನು ಕೊಡಬೇಕು. ಗಣ್ಣಗಳಂದರೆ ಏರಿ ಹೊಸತಾಗಿರ್ತದಲ್ಲ ಹಾಗೆ. ಇದನ್ನು ನಾವೀಗ ಈ ಥರ ಇಟ್ಟುಕೊಂಡು ಒಂದೊಂದೇ ಏರಿಯನ್ನು ತೆಗೆದು ಯಾವ ರೀತಿ ಈ ಥರ ಕಟ್ ಮಾಡಿ ಭಾಗ ಹೆಚ್ಚಿರುವಲ್ಲಿ ಇಡಬೇಕು. ಆವಾಗ ನೊಣಗಳು ಅದನ್ನು ಎತ್ತರಿಸ್ತಾ ಇಲ್ಲಿಗೆ ಟಚ್ ಮಾಡ್ತಾ ಮತ್ತು ನಮಗೆ ಮೆಷಿನಲ್ಲಿ ತೆಗಿಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ನೋಡಿ, ಈ ಥರ ಫ್ರೇಮನ್ನು ಇಟ್ಟ ನಂತರ ಮತ್ತೆ ಅದಕ್ಕೆ ಈ ಥರ ಕೊಡೋದು. ಆಯಿತು ನೋಡಿ, ಈ ಥರ ಎಲ್ಲವನ್ನು ಈ ಥರ ಮಾಡೋದು. ಕೊಟ್ಟಾಗಿ ಒಂದು ಸೈಡಿಗೆ ಇಟ್ಕೊಂಡು ಕೈಯಲ್ಲೆಲ್ಲ ಜೇನಾಗಿದೆ. ಈ ಥರ ಮಾಡುವಂಥದ್ದು ನೋಡಿ. ಇನ್ನು ನಾವು ಏನು ಕಟ್ಟಿ ಕೊಟ್ಟಿರ್ತಾವಲ್ಲ ಅದನ್ನು ಈ ಥರ ಇಡುವಂಥದ್ದು ಅಷ್ಟೇ, ಖಾಲಿ ಆಯಿತು ಕೆಲಸ. ಎಲ್ಲದನ್ನು ಕೂಡ ಈ ಥರ ಇಡ್ತಾ ಬರೋದು ನೋಡಿ. 7 ಫ್ರೇಮ್ ಕೊಟ್ಟರೆ ಸಾಕು. ಸರಿ, ಈ ಒಂದು ಒಳ್ಳೆಯ ಮಾಹಿತಿಯಾಗಿ ತುಂಬ ಧನ್ಯವಾದಗಳು. ಆದಷ್ಟು ಶೇರ್ ಮಾಡಿ. ಇಂಥ ಮಾಡಲಿಕ್ಕಿಲ್ಲ, ಇದನ್ನು ಇಡುವಂಥದ್ದು ಅಷ್ಟೇ. ಸರಿ, ಧನ್ಯವಾದ.